ನಮಸ್ತೆ, ನಾನು ಕೋಟ ಶ್ರೀನಿವಾಸ್ ಪೂಜಾರಿ ಮಾತಾಡ್ತೇನೆ. ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ನನ್ನ ವಿನಂತಿ ಇರುವುದು, ಈ ಕೊರೋನಾ ಕಾರಣಗಳಿಗೋಸ್ಕರ ನಮ್ಮ ಶಿಕ್ಷಣದಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅನೇಕ ವ್ಯತ್ಯಯಗಳು ಕಂಡುಬಂದು ಶೈಕ್ಷಣಿಕವಾಗಿ ಒಂದಷ್ಟು ಅಂಕಗಳನ್ನು ಕಡಿಮೆ ಪಡಿತಾರೆ ಅನ್ನುವಂಥ ಆತಂಕದ ಮಾತುಗಳು ಕೇಳಿಬರುತ್ತವೆ. ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ತೇನೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆ, ನಮ್ಮ ಕ್ರೈ ಶಾಲೆಯಲ್ಲಿರುವಂಥ SLCಯಲ್ಲಿ ಕಲಿತಿರುವಂಥ ಎಲ್ಲ ಮಕ್ಕಳು ಕೂಡ ಆಕಾಶವಾಣಿ ಸರಣಿ ಕಾರ್ಯಕ್ರಮವನ್ನು ಕೇಳಬೇಕು. ಆ ಮೂಲಕ ತಮ್ಮ ಪರೀಕ್ಷಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈ ದಿವಸ ಪ್ರಥಮ ಭಾಷೆ ಕನ್ನಡದಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸೋದು ಹೇಗೆ, ಪೂರ್ಣ ಅಂಕಗಳನ್ನು ಗಳಿಸೋದು ಹೇಗೆ ಅಂತಕ್ಕಂತಹ ಹಲವು ಸಲಹೆಗಳನ್ನು ನಾನು ನೀಡ್ತಾ ಇದ್ದೇನೆ. ತಾವು ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದ್ದೀರಾ. ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಾವು ಗಮನಿಸಿದ್ದೀರಾ ಅಂತಕ್ಕಂಥದ್ದನ್ನು ನಾನು ಇಟ್ಕೊಂಡು ತಮ್ಮ ಮುಂದೆ ಚರ್ಚೆಗಳಿತಾ ಇದ್ದೇನೆ. ಇಲ್ಲಿ ವ್ಯಾಕರಣ, ವಾಕ್ಯರಚನೆ, ಗದ್ಯ, ಪದ್ಯ, ಪೂರಕ ಅಧ್ಯಯನ, ಅಪಠಿತ ಗದ್ಯ ಇವೆಲ್ಲವನ್ನು ಒಳಗೊಂಡಂತೆ 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆಗೆ 3 ಗಂಟೆಯಲ್ಲಿ ತಾವು ಉತ್ತರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಕಳೆದ 2 ವರ್ಷದ ಕೋವಿಡ್ನಿಂದಾಗಿ ಈ ವರ್ಷ ದೀರ್ಘವಾದಂತಹ ಪ್ರಶ್ನೆ ಪತ್ರಿಕೆಗೆ ತಾವು ಉತ್ತರಿಸ್ತಕ್ಕಂತಹ ರೀತಿ ತಮಗೆ ಎಲ್ಲೋ ಅಲ್ಲಿ ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಅನೇಕ ವಿದ್ಯಾರ್ಥಿಗಳಲ್ಲಿ ಮೂಡಿದೆ ಅಂತಕ್ಕಂಥದ್ದನ್ನು ಭಾವನೆ ಇಟ್ಕೊಂಡು, ಮೊದಲಾಗಿ ವ್ಯಾಕರಣ ಮತ್ತು ವಾಕ್ಯರಚನೆ ಇವೆರಡು ತೆಗೆದುಕೊಂಡ್ರೆ ಇದ್ರ ಮೇಲೆ ಒಟ್ಟು 29 ಅಂಕದ ಪ್ರಶ್ನೆಗಳಿರ್ತವೆ. ತಾವು ಸುಲಭವಾಗಿ ಕಡಿಮೆ ಅಂದರೂ ಇಲ್ಲಿ ಒಂದು 20 ಅಂಕಗಳು ಅಂತಕ್ಕಂಥದ್ದು. ವ್ಯಾಕರಣ ಅತ್ಯಂತ ಸುಲಭವಾಗಿರ್ತದೆ. ಪಠ್ಯಪುಸ್ತಕ ಆಧಾರಿತ ಪ್ರಶ್ನೆಗಳೇ ಹೆಚ್ಚು ನೀವು ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ರಿಂದ ತಮಗೆ ಈ ವರ್ಷ ಪಠ್ಯಪುಸ್ತಕ ಆಧಾರಿತವಾಗಿರ್ತಕ್ಕಂಥ ವ್ಯಾಕರಣಾಂಶಗಳೇ ಹೆಚ್ಚು ಬರುವ ಸಾಧ್ಯತೆ ಇರುತ್ತದೆ ಅನ್ನೋದನ್ನು ತಾವು ಗಮನಿಸಬೇಕಲ್ಲಿ ಅಂತಕ್ಕಂಥದ್ದು. ವ್ಯಾಕರಣ, ಅಲಂಕಾರ, ಛಂದಸ್ಸು ಕೂಡಿ ಒಟ್ಟು 16 ಅಂಕದ ಪ್ರಶ್ನೆಗಳಲ್ಲಿ ವರ್ಣಮಾಲೆ, ಸಂಧಿಗಳು, ಸಮಾಸಗಳು, ವಿಭಕ್ತಿ, ಕ್ರಿಯಾಪದ, ವಾಕ್ಯ ಪ್ರಕಾರಗಳು, ಲೇಖನ ಚಿಹ್ನೆ, ಅವ್ಯಯ, ದ್ವಿರುಕ್ತಿ, ತತ್ಸಮ ತದ್ಭವ, ಸಮಾನಾರ್ಥಕ ಪದಗಳು, ಗ್ರಾಂಥಿಕ ರೂಪ ಈ ವ್ಯಾಕರಣಾಂಶಗಳನ್ನು ತಾವು ಮಾದರಿ ಮತ್ತು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಿರಬಹುದು ಅಂತಕ್ಕಂಥದ್ದು. ವರ್ಣಮಾಲೆ ಮೇಲೆ ತೆಗೆದುಕೊಂಡ್ರೆ ಅಲ್ಲಿರ್ತಕ್ಕಂಥ ಹೇಳಿಕೆಗಳಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ಹೆಚ್ಚಾಗಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸಂಧಿಗಳಲ್ಲಂದರೆ ಶಬರಿಪಾಠ ಹಿಂದೆ ಬಂದಿರತಕ್ಕಂಥ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿನ ಸಂಧಿಪದಗಳಿರ್ಬೋದು, ಬೇರೆ ಬೇರೆ ಪಾಠದ ಭಾಷಾಭ್ಯಾಸ ಮತ್ತು ಸೈದ್ಧಾಂತಿಕ ಅಭ್ಯಾಸದಲ್ಲಿ ಬಂದಿರತಕ್ಕಂಥ ಸಂಧಿಗಳನ್ನೇ ಕೇಳ್ತಾರೆ. ಮೊನ್ನೆ ರಾಜ್ಯ ಮಟ್ಟದ ಪೂರ್ವ ಪರೀಕ್ಷೆಯಲ್ಲಿ ಷಣ್ಮುಖ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಆ ರೀತಿಯ ಪ್ರಶ್ನೆಗಳು, ಅಥವಾ ಒಂದು ಸಂಧಿ ಪದವನ್ನು ಕೊಟ್ಬಿಟ್ಟು ಇನ್ನೊಂದು ಸಂಧಿ ಯಾವುದು ಅಂತ ಸಂಬಂಧೀಕರಿಸುವಲ್ಲೂ ಕೂಡ ಕೇಳ್ತಕ್ಕಂಥದ್ದು ಸಾಮಾನ್ಯವಾಗಿರ್ತದೆ. ಈಗ ಉದಾಹರಣೆ, ಮಹೇಶ ಗುಣಸಂಧಿ, ಮನೆಯನ್ನು ಡ್ಯಾಶ್ ಈ ರೀತಿಯ ಪ್ರಶ್ನೆಗಳು ಕೂಡ ಸಂಧಿಗಳ ಮೇಲೆ ಪ್ರಶ್ನೆಗಳನ್ನು ತಾವು ಗಮನಿಸಬೇಕು. ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ತಾವು ನೋಡಿರ್ಬೋದು. ಇನ್ನು ಸಮಾಸಕ್ಕೆ ಬಂದರೆ, ಸಮಾಸದ ಪ್ರಶ್ನೆಗಳು ಪಠ್ಯಪುಸ್ತಕ ಆಧಾರಿತವಾಗಿಯೇ ಇರೋದರಿಂದ ತಾವು ಎದೆಗೆ ಬಿದ್ದ ಅಕ್ಷರ ಪಾಠದ ಹಿಂದೆ ಬಂದಿರತಕ್ಕಂತಹ ಸಮಾಸದ ಪದಗಳಿರ್ಬೋದು, ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಬಂದಿರತಕ್ಕಂತಹ ಅತ್ಯಂತ ಸುಲಭ ರೂಪದ ಸಮಾಸ ಪದಗಳನ್ನೇ ಪರೀಕ್ಷಾ ದೃಷ್ಟಿಯಿಂದ ಈ ವರ್ಷ ತಮಗಿರೋದಕ್ಕೆ ಇಲ್ಲಿಯೂ ಕೂಡ ತಾವು ಸ್ವಲ್ಪ ಗಮನ ಹರಿಸಿದರೆ, ಅಲ್ಲಿರ್ತಕ್ಕಂಥ ಸಂಬಂಧವನ್ನು ಗುರುತರಿಸಿದರೆ ತಾವು ಸುಲಭವಾಗಿ 1 ಅಂಕವನ್ನು ಪಡ್ಕೊಳ್ಬಹುದು ಅಂತಕ್ಕಂಥ. ಇನ್ನು ವಿಭಕ್ತಿ ಪ್ರತ್ಯಯಕ್ಕೆ ಬಂದರೆ, ನಾವು ವಿಭಕ್ತಿ ಪ್ರತ್ಯಯದಲ್ಲಿ ಸಾಮಾನ್ಯವಾಗಿ ಕಾರಕಾರ್ಥಗಳನ್ನು ಮತ್ತು ಪ್ರತ್ಯಯಗಳನ್ನು ಹೆಚ್ಚು ಕೇಳ್ತಾರೆ. ಒಂದು, ಈ ಪ್ರತ್ಯಯ ಯಾವ ವಿಭಕ್ತಿಗೆ ಉದಾಹರಣೆ ಆಗಿದೆ? ಉದಾಹರಣೆ, ಇಮ್ ಎಂಬುದು ಈ ವಿಭಕ್ತಿಯ ಪ್ರತ್ಯಯ. ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಯಾವುದು? ಅಥವಾ ಕಾರಕಾರ್ಥಗಳನ್ನು ಕೇಳಿದರೆ ಪ್ರಥಮ ಕರ್ತೃರ್ಥ, ದ್ವಿತೀಯ ಡ್ಯಾಶ್ ಈ ರೀತಿಯ ಸುಲಭವಾದಂಥ ಪ್ರಶ್ನೆಗಳಿರ್ತವೆ. ಹಾಗಾಗಿ ಆ ವಿಭಕ್ತಿ ಚಾರ್ಟನ್ನು, ತಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿಭಕ್ತಿ ಚಾರ್ಟನ್ನು ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿದರೆ ಇಲ್ಲಿ ಸುಲಭವಾಗಿ 1 ಅಂಕವನ್ನು ತಾವು ಪಡಿಬಹುದು. ನಂತರದಲ್ಲಿ ಕ್ರಿಯಾಪದದಲ್ಲಿ ಸಾಮಾನ್ಯವಾಗಿ ಅಲ್ಲಿ ಬಂದಿರತಕ್ಕಂತಹ ಧಾತುಗಳು, ಸಕರ್ಮಕ ಅಕರ್ಮಕ ಧಾತುಗಳ ಬಗ್ಗೆ, ಅಥವಾ ಅರ್ಥರೂಪಗಳು. ಉದಾಹರಣೆ, ಅರ್ಥರೂಪಗಳು ಅಂದರೆ ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ ರೂಪಗಳನ್ನು ತಾವು ಗಮನಿಸಬೇಕು ಅಂತಕ್ಕಂಥದ್ದು. ಈಗ ಹಾಡಲ್ಲಿ ವಿದ್ಯಾರ್ಥಕ ರೂಪ, ಹಾಡನ್ನು ಡ್ಯಾಶ್ ಈ ರೀತಿಯ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂಥ ಕೆಲವು ಉದಾಹರಣೆಗಳನ್ನು ತಾವು ಅಲ್ಲಿ ಗಮನಿಸಿದರೆ ತಮಗೆ ಸುಲಭವಾಗಿ ಇಲ್ಲಿಯೂ ಕೂಡ 1 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ. ಇನ್ನು ವಾಕ್ಯ ಪ್ರಕಾರಗಳು ಮತ್ತು ಲೇಖನ ಚಿಹ್ನೆ ಒಳಗೆ ನೀವು ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಈ ಹಿಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಹೆಚ್ಚು ವ್ಯಾಖ್ಯೆಗಳನ್ನು ಕೇಳಿರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಅವುಗಳ ಕಡೆಗೆ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಅವ್ಯಯದಲ್ಲಿ ಸಾಮಾನ್ಯವಾಗಿ ಉದಾಹರಣೆಗಳನ್ನೇ ಹೆಚ್ಚಾಗಿ ಕೇಳ್ತಾರೆ. ಉದಾಹರಣೆ, ಅಥವಾ ಎಂಬುದು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ, ಸಂಬಂಧಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯಕ್ಕೆ ಈ ಪದದಲ್ಲಿನ ಯಾವುದು ಸರಿ ಹೊಂದುತ್ತದೆ? ಮೊನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಸಾಕು ಅಂತಕ್ಕಂಥ ಈ ರೀತಿಯ ಪ್ರಶ್ನೆಗಳು, ಅಂದರೆ ಉದಾಹರಣೆಗಳನ್ನು ಕೊಟ್ಬಿಟ್ಟು ಇದು ಯಾವ ಅವ್ಯಯಕ್ಕೆ, ಅಥವಾ ಅವ್ಯಯದ ಹೆಸರು ಕೊಟ್ಬಿಟ್ಟು ಇದು ಯಾವ ಉದಾಹರಣೆ ಬರುತ್ತದೆ ಅಂತಕ್ಕಂಥ ಪ್ರಶ್ನೆಗಳು ಸಾಮಾನ್ಯವಾಗಿ
ಬರುವ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು. ಇನ್ನು ದ್ವಿರುಕ್ತಿ ಮತ್ತು ಜೋಡುನುಡಿಗಳು ಸ್ವಲ್ಪ ಗಮನ ಹರಿಸಿದರೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆ, ಮೊನ್ನೆ ಬಂದಿರತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವಭಾವಿ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಗಮನ ಹರಿಸಿದರೆ ಅಲ್ಲಿ ದ್ವಿರುಕ್ತಿ ಮತ್ತು ಜೋಡುನುಡಿ ಪದಗಳು ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಹರಿಸಿದರೆ ಒಂದು ಅಂಕವನ್ನು ಸುಲಭವಾಗಿ ತೆಗೆದುಕೊಳ್ಬೋದು. ದ್ವಿರುಕ್ತಿ ಮೊದಲನೇ ಪದ ದ್ವಿರುಕ್ತಿ ಇದ್ದರೆ ಎರಡನೇ ಪದ ಜೋಡುನುಡಿ ಇರುತ್ತೆ, ಜೋಡುನುಡಿ ಕೊಟ್ಟಿದ್ರೆ ದ್ವಿರುಕ್ತಿ ಇರುತ್ತೆ. ಸ್ವಲ್ಪ ಗಮನ ಹರಿಸಿದರೆ ತಾವು ಶಬರಿ ಪಾಠದ ಹಿಂದೆ ಬಂದಿರತಕ್ಕಂತಹ ದ್ವಿರುಕ್ತಿ ಮತ್ತು ಜೋಡು ನುಡಿಗಳನ್ನು ಅಭ್ಯಸಿಸಿದರೆ ಸುಲಭವಾಗಿ ಒಂದು ಅಂಕವನ್ನು ಗಳಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ತತ್ಸಮ ತದ್ಭವಗಳನ್ನು ತೆಗೆದುಕೊಂಡ್ರೆ ಸಂಬಂಧಿ ಪದದಲ್ಲಿ ಈ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಶಬ್ದಾರ್ಥದಲ್ಲಿ ಬಂದಿರತಕ್ಕಂಥ ತತ್ಸಮ ತದ್ಭವಗಳಿರಬಹುದು, ಅಥವಾ ಪಾಠದ ಭಾಷಾಭ್ಯಾಸ ಸೈದ್ಧಾಂತಿಕ ಅಭ್ಯಾಸದಲ್ಲಿ ಬಂದಿರತಕ್ಕಂತಹ ತತ್ಸಮ ತದ್ಭವಗಳಿರ್ಬೋದು, ಅಥವಾ ಹಲಗಲಿ ಬೇಡರು ಪದ್ಯದ ಹಿಂದೆ ಬಂದಿರತಕ್ಕಂಥ ತತ್ಸಮ ತದ್ಭವಗಳನ್ನು ತಾವು ಅಭ್ಯಾಸದ ದೃಷ್ಟಿಯಿಂದ ನೋಡಿಕೊಂಡ್ರೆ ತಮಗೆ ಅಂಕ ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. ನಂತರ ವ್ಯಾಕರಣಾಂಶ ಅಂದರೆ ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಪದಗಳು ಸ್ವಲ್ಪ ಕ್ಲಿಷ್ಟ ಆದರೂ ಕೂಡ ಅತ್ಯಂತ ಸುಲಭ ರೀತಿಯಲ್ಲಿ ತಾವು ಗಮನಿಸಬಹುದು. ಆಯಾ ಪಾಠಗಳಲ್ಲಿ ಹಿಂದಿರ್ತಕ್ಕಂತಹ ಕಥೆಯನ್ನು ನೆನಪಿಟ್ಟುಕೊಂಡ್ರೆ, ಆ ಪಾತ್ರಗಳ ಪರಿಚಯವನ್ನು ನೆನಪಿಟ್ಟುಕೊಂಡ್ರೆ, ಅಲ್ಲಿರ್ತಕ್ಕಂಥ ಪದಗಳನ್ನು ಸ್ವಲ್ಪ ಗಮನ ಹರಿಸಿದರೆ ಸುಲಭವಾಗಿ ಕೂಡ ಇಲ್ಲೂ ಗಮನ ಹರಿಸ್ಬೋದು. ಹಳೆಗನ್ನಡ ಪದ್ಯ ಪಾಠಗಳನ್ನು ಸ್ವಲ್ಪ ಗಮನ ಹರಿಸೋದು ಹೆಚ್ಚು ಉಪಯುಕ್ತ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಗ್ರಾಂಥಿಕ ರೂಪ ಬರೆಯೋದು, ಗ್ರಾಮ್ಯ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯೋದು. ಹಲಗಲಿ ಬೇಡರು ಪದ್ಯದ ಹಿಂದೆ ಹೋದರೆ ಅನೇಕ ಉದಾಹರಣೆಗಳು ಸಿಗ್ತವೆ. ಮ್ಯಾಗ, ಮೇಲೆ, ಸಕ್ಕಾರಿ, ಸಕ್ಕರೆ, ಇಸವಾಸ, ವಿಶ್ವಾಸ, ಕಳುವ್ಯಾರೆ, ಕಳಿಸಿದ್ದಾರೆ, ಈ ತರಹದ ಮೊದಲೆರಡು ಪದಗಳಿಗಿರುವ ಸಂಬಂಧದಲ್ಲಿ ಅಥವಾ ಸಂಬಂಧಿ ಪದದಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈ 10 ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯ ಮೊದಲ ಮತ್ತು ಎರಡನೆಯ ಮುಖ್ಯ ಪ್ರಶ್ನೆಗಳಲ್ಲೇ ಈ ಪ್ರಶ್ನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಸುಲಭವಾಗಿ ಇಲ್ಲಿ ಅನುತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ 6ರಿಂದ 7 ಅಂಕಗಳನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ಸುಲಭವಾಗಿರ್ತಕ್ಕಂತಹ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಇರೋದು ತಮ್ಮ ಮನಸ್ಸಿಗೆ ಗೊತ್ತಿರಲಿ, ಪರೀಕ್ಷೆ ಭಯ ಬೇಡ ಅನ್ನೋದನ್ನು ಕೂಡ ಈ ಸಂದರ್ಭದೊಳಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ವ್ಯಾಕರಣಾಂಶದ ಮೇಲೆ 3 ಅಂಕದ 6ನೇ ಮುಖ್ಯ ಪ್ರಶ್ನೆ, 30ನೇ ಉಪಪ್ರಶ್ನೆ, ಅಲ್ಲಿ ಛಂದಸ್ಸನ್ನು ಕೇಳಲಾಗ್ತದೆ. ಛಂದಸ್ಸನ್ನು ಹೆಸರಿಸಿಬಿಟ್ರೆ 1 ಅಂಕ, ಆನಂತರ ಅದಕ್ಕೆ ಸರಿಯಾಗಿ ಪ್ರಸ್ತಾರ ಹಾಕಿದ್ರೆ 1 ಅಂಕ, ಮತ್ತು ಗಣ ವಿಂಗಡಣೆ ಮಾಡಿದರೆ 1 ಅಂಕ. ನೀವು ಈಗಾಗಲೇ ಪೂರ್ವಭಾವಿ ಪರೀಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಅಲ್ಲಿಯೂ ಕೂಡ ಸಾಮಾನ್ಯವಾಗಿ ಮಾತ್ರಾಗಣ ಆಧಾರಿತವಾಗಿರ್ತಕ್ಕಂಥ ಛಂದಸ್ಸುಗಳು ಹೆಚ್ಚಾಗಿ ಬಂದಿರೋದನ್ನು ಕಾಣ್ತಾ ಇದ್ದೀವಿ. ಈ ಮೊದಲು ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಉದಾಹರಣೆಗಳನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಈ ವರ್ಷ ತಮಗೆ ಪಠ್ಯಪುಸ್ತಕ ಆಧಾರಿತವಾಗಿ ಉದಾಹರಣೆಗಳು ಬಂದಿರೋದ್ರಿಂದ ತಾವು ಪುಸ್ತಕದಲ್ಲಿರ್ತಕ್ಕಂತಹ ಎಲ್ಲ ಉದಾಹರಣೆಗಳನ್ನು ಬಿಡಿಸಿದರೆ ಇಲ್ಲಿ ಸುಲಭವಾಗಿ 3 ಅಂಕಗಳನ್ನು ಗಳಿಸ್ಕೊಳ್ಬೋದು. ಅನುತ್ತೀರ್ಣ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಆ ಸಾಲುಗಳನ್ನು ನೋಡಿ, 2 ಸಾಲಿದ್ರೆ ಕಂದ ಪದ್ಯ, 3 ಸಾಲಿದ್ರೆ ಷಟ್ಪದಿ, ಆ ಷಟ್ಪದಿ ಒಳಗೆ 14 ಮಾತ್ರೆ ಬಂದರೆ ಭಾಮಿನಿ, 20 ಮಾತ್ರ ಬಂದರೆ ವಾರ್ಧಕ, ಸುಲಭವಾಗಿ ಗುರುತಿಸ್ಬೋದು. ಕೆಲವೊಂದು ವೇಳೆ ಅಕ್ಷರ ವೃತ್ತಗಳ ಮೇಲೆ ಕೂಡ ಕೇಳ್ತಕ್ಕಂಥದ್ದು ಇರ್ತದೆ. ಅಲ್ಲಿ 1 ಸಾಲು ಬಂದರೆ ವೃತ್ತಗಳು, ಉತ್ಪಲಮಾಲ ವೃತ್ತದ ಉದಾಹರಣೆಗಳು ಪಠ್ಯಪುಸ್ತಕದಲ್ಲಿ ಹೆಚ್ಚಿರೋದಕ್ಕೆ ಅವುಗಳಿಗೆ ಹೆಚ್ಚು ಗಮನ ಕೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ವ್ಯಾಕರಣದ ಮೇಲೆ 7ನೇ ಮುಖ್ಯ ಪ್ರಶ್ನೆ ಆಗಿರ್ತಕ್ಕಂಥ 31ನೇ ಉಪಪ್ರಶ್ನೆಯಾಗಿರ್ತಕ್ಕಂತಹ ಅಲಂಕಾರ 3 ಅಂಕಕ್ಕೆ ಬರ್ತದೆ. ಇಲ್ಲಿಯೂ ಕೂಡ ಸಹಜ, ಅಲಂಕಾರವನ್ನು ಹೆಸರಿಸಿಬಿಟ್ರೆ ಸಾಕು, 1 ಅಂಕ ತಮಗೆ ಸುಲಭವಾಗಿ ಪಡ್ಕೊಳ್ಬೋದು ಅಂತಂದು. ಇನ್ನು ಉಪಮೇಯ, ಉಪಮಾನ ಮತ್ತು ಅವುಗಳ ಲಕ್ಷಣ ಬರೆದ್ರೆ 1 ಅಂಕ, ಅದನ್ನು ಸಮನ್ವಯ ಮಾಡಿದರೆ 1 ಅಂಕ, ಒಟ್ಟು 3 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಲಾಗ್ತದೆ. ತಮ್ಮ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಅಲಂಕಾರಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಆ ಕಡೆಗೆ ತಾವು ಹೆಚ್ಚು ಗಮನ ಹರಿಸಿ, ಮತ್ತು ಉಪಮಾ ಮತ್ತು ರೂಪಕ ಅಲಂಕಾರಗಳನ್ನು ಈಗಾಗಲೇ ಬಂದಿರತಕ್ಕಂಥ ಪರೀಕ್ಷೆಗಳಲ್ಲಿ ನಾವು ಕಾಣೋದ್ರಿಂದ ಆ ಉದಾಹರಣೆಗಳನ್ನು ಒಂದು ಕಡೆಗೆ ಪಟ್ಟಿ ಮಾಡಿಕೊಂಡು ವಿದ್ಯಾರ್ಥಿಗಳು ಅವುಗಳನ್ನು ಸಮನ್ವಯ ಮಾಡೋದು ಒಳ್ಳೆಯದು. ಕೆಲವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮನ್ವಯ ಮಾಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರು ಸಿಡಿಲು ಸಿಡಿದಂಗ ಅಂತಕ್ಕಂತಹ ಒಂದು ಅಲಂಕಾರದ ವ್ಯಾಖ್ಯೆಯನ್ನು ಬಂದಾಗ ನಾವು ಮೊದಲ ಅಂತೆ, ಹಾಗೆ, ಓಲ್, ರೀತಿ ಇಂಥ ಪದಗಳು ಬಂದರೆ ಅದು ಉಪಮಾಲಂಕಾರ, ಅಭೇದ ಬಂದರೆ ರೂಪಕಾಲಂಕಾರ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಹಾಂಗ ಅನ್ನೋದಕ್ಕೆ ಸುಲಭವಾಗಿ ಹಾಗೆ ಅಂತಕ್ಕಂಥ ಪದ ಇದೆ, ಇದು ಉಪಮಾಲಂಕಾರ ಅಂತ ಅಲಂಕಾರವನ್ನು ಹೆಸರಿಸ್ತೀವಿ. ನಂತರ ಅದರ ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಅಂತಂದು ಅದರ ಲಕ್ಷಣವನ್ನು ಬರೀತಕ್ಕಂಥದ್ದು. ಅದಾದ ಮೇಲೆ ಅಲ್ಲಿರ್ತಕ್ಕಂಥ ಉಪಮೇಯ ಉಪಮಾನಗಳನ್ನು ಗುರುತಿಸುವಿಕೆ, ಒಳಗಿನ ಮಂದಿ ಗುಂಡು ಹೊಡೆಯೋದನ್ನು ಮುಂಗಾರಿನಲ್ಲಿ ಸಿಡಿಲು ಸಿಡಿಯೋದಕ್ಕೆ ಇಲ್ಲಿ ಕವಿ ಆಧರಿಸಿ ಹೇಳಿರೋದ್ರಿಂದ ಒಳಗಿನ ಮಂದಿ ಗುಂಡು ಹೊಡೆಯೋದು ಉಪಮೇಯ, ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದು ಉಪಮಾನವಾಗ್ತದೆ. ಇನ್ನು ವಾಚಕ ಪದ ಹಾಂಗ ಅನ್ನುವ ಹಾಗೆ ಅಂತಕ್ಕಂಥದ್ದು. ಇನ್ನು ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ, ಯಾಕಂದರೆ ಒಳಗಿನ ಮಂದಿ ಗುಂಡು ಹೊಡೆಯೋದು ಅಷ್ಟು ವೇಗವಾಗಿದೆ, ಮುಂಗಾರಿನಲ್ಲಿ ಸಿಡಿಲು ಸಿಡುವುದು ವೇಗವಾಗಿದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಆ ಕ್ಷಿಪ್ರತೆ ಅಸ್ಪಷ್ಟವಾಗಿದೆ ಎಂಬುದನ್ನು ಗಮನಿಸಬೇಕು. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ನಂತರ ಸಮನ್ವಯ, ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು
ಉಪಮಾನವಾದ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವ ಕ್ರಿಯೆಗೆ ಹಾಗೆ ಎಂಬ ವಾಚಕದ ಮೂಲಕ ಹೋಲಿಸಿ ಲುಪ್ತವಾದ ಸಾಧಾರಣ ಧರ್ಮವನ್ನು ಹೇಳಿರುವುದರಿಂದ ಇದು ಲುಪ್ತೋಪಮಾಲಂಕಾರದ ಲಕ್ಷ್ಯವಾಗಿದೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಸುಲಭವಾಗಿ 3 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಒಟ್ಟು ಈ 16 ಅಂಕಗಳಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಹರಿಸಿದರೆ ಉತ್ತೀರ್ಣ ಆಗ್ತಕ್ಕಂಥ 10 ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಅದೇ ರೀತಿ ಪೂರ್ಣಾಂಕ ಗಳಿಸ್ತಕ್ಕಂಥವ್ರು ಸ್ವಲ್ಪ ಗಮನ ಹರಿಸಿದರೆ 100ಕ್ಕೆ 100 ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ವಾಕ್ಯರಚನೆ 13 ಅಂಕಗಳು ಬರ್ತವೆ. ವಾಕ್ಯರಚನೆ ಅಂದರೆ ಗಾದೆ ಮಾತು, ಪತ್ರಲೇಖನ ಮತ್ತು ಪ್ರಬಂಧ ಪ್ರಶ್ನೆಗಳು ಅಂತ. ಪ್ರಶ್ನೆ ಪತ್ರಿಕೆಯಲ್ಲಿ 8ನೇ ಮುಖ್ಯ ಪ್ರಶ್ನೆ, 32ನೇ ಉಪಪ್ರಶ್ನೆ ಗಾದೆ ಮಾತಾಗಿರ್ತದೆ. ಅದು 3 ಅಂಕದಲ್ಲಿರೋದ್ರಿಂದ ತಾವು ಸುಲಭವಾಗಿ ಅಲ್ಲಿಯೂ ಕೂಡ 3 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಹೇಗೆ ಗಾದೆಯಲ್ಲಿ ನಾವು ಅಂಕಗಳನ್ನು ಗಳಿಸ್ಬೋದು ಅಂದರೆ ಗಾದೆಯ ಮಹತ್ವ ಬರೆದ್ರೆ 1 ಅಂಕ ಕೊಡ್ತಾರೆ. ಉದಾಹರಣೆಗೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಅಂತ ಆ ಗಾದೆ ಮಹತ್ವ, ಯಾವುದೇ ಗಾದೆ ಕೊಟ್ಟಾಗಿ ಈ ಮಹತ್ವ ಬರೆದ್ರೆ 1 ಅಂಕಕ್ಕೆ ಸಿಗುತ್ತೆ. ಅದರ ಅರ್ಥವನ್ನು ಗ್ರಹಿಸಿ ತಾವು ಸ್ವಲ್ಪ ವಿವರಣೆ ಕೊಟ್ಟರೆ 2 ಅಂಕಗಳನ್ನು ಪಡ್ಕೊಳ್ಬೋದು. ತಮ್ಮ ಪದಶೈಲಿ ಸಾಂದರ್ಭಿಕ ಉದಾಹರಣೆಗಳನ್ನು ಕೊಟ್ಟು ಬರೆದಾಗ ಅಲ್ಲಿ 3 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಬೋದು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಪತ್ರಲೇಖನ 14ನೇ ಮುಖ್ಯ ಪ್ರಶ್ನೆ, 44ನೇ ಉಪಪ್ರಶ್ನೆ ಅದು ಪತ್ರಲೇಖನ ಆಗಿರುತ್ತದೆ. 5 ಅಂಕದ ಪತ್ರಲೇಖನವನ್ನು ತಮಗೆ ಕೇಳ್ತಾರೆ. ಇಲ್ಲೇ ಕೂಡ ಆಯ್ಕೆ ಇರ್ತದೆ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ಖಾಸಗಿ ಅಥವಾ ವೈಯಕ್ತಿಕ ಪತ್ರ ಅಂತ ನಾವು ಕರಿತಾ ಇದ್ದೀವಿ. ಈವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು ಸಾಮಾನ್ಯವಾಗಿ ತಾವು ಗಮನಿಸಿದ್ದಾದರೆ ವ್ಯಾವಹಾರಿಕ ಪತ್ರದಲ್ಲಿ ಅಧಿಕಾರಿಗಳಿಗೆ ಹೆಚ್ಚು ಪತ್ರಗಳನ್ನು ಬಂದಿರೋದನ್ನು ಕಾಣ್ತಿದ್ದೀವಿ. ಯಾವುದಾದರೂ ಸಮಸ್ಯೆಯ ಕುರಿತು ಅಥವಾ ಯಾವುದಾದರೂ ಸಂಗ್ರಹಾಲಯಕ್ಕೆ ಪ್ರವೇಶವನ್ನು ಕುರಿತು, ಮುಖ್ಯೋಪಾಧ್ಯಾಯರಿಗೆ ವರ್ಗಾವಣೆ ಪತ್ರವನ್ನು ನೀಡುವಂತೆ ಕುರಿತು ಬಂದಿರತಕ್ಕಂಥ ಪತ್ರಗಳನ್ನು ಹೆಚ್ಚು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಇವರಿಂದ ಇವರಿಗೆ ಮಾನ್ಯರೇ, ವಿಷಯ, ಆ ಪತ್ರದ ಒಡಲಿನ ನಿರೂಪಣೆ, ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಸಹಿ ಮತ್ತು ಹೊರವಿಳಾಸ, ಈ ಫ್ರೇಮ್ನೊಳಗೆ ತಾವು ಬರಿತಾ ಹೋದರೆ ಸುಲಭವಾಗಿ 3 ಅಂಕ ಗಳಿಸ್ಬೋದು. ಆ ಒಡಲಿನೊಳಗೆ ತಮ್ಮದೇ ಭಾಷಾ ಶೈಲಿಯನ್ನು ಹಾಕಿ ಬರೆದ್ರೆ 5 ಅಂಕಗಳನ್ನು ಪತ್ರಲೇಖನದಲ್ಲಿ ಪಡಿಬೋದು. ಅನೇಕ ವಿದ್ಯಾರ್ಥಿಗಳು ಪತ್ರಲೇಖನವನ್ನೇ ಬಿಟ್ಟು ಬರ್ತಾರೆ. ಅದು ಸುಲಭವಾಗಿರ್ತಕ್ಕಂಥದ್ದು. ಇಲ್ಲ ನಾವು ವೈಯಕ್ತಿಕ ಅಥವಾ ಖಾಸಗಿ ಪತ್ರ ಬರಿತೇವೆ ಅಂದರೆ ಸಾಮಾನ್ಯವಾಗಿ ತಂದೆ ತಾಯಿ ಮತ್ತು ಗೆಳೆಯ ಗೆಳತಿಗೆ ಪತ್ರಗಳು ಬರೋದನ್ನು ಪತ್ರಿಕೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾವುದಾದ್ರೂ ಒಂದು ಶಾಲೆಯಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ತಂದೆ ತಾಯಿಗಳಿಗೆ ಪತ್ರ ಬರೆಯಿರಿ, ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆದದನ್ನು ತಮ್ಮ ಗೆಳೆಯ ಗೆಳತಿಯರಿಗೆ ವಿವರಿಸಿ ಪತ್ರ ಬರೆಯಿರಿ ಅಂತಕ್ಕಂಥದ್ದು ಇರ್ಬೋದು. ಪ್ರವಾಸಕ್ಕೆ ಹಣ ನೀಡುವಂತೆ ಅಥವಾ ಪ್ರವಾಸದ ವಿವರಣೆಯನ್ನು ಕುರಿತು ತಂದೆಗೆ ಪತ್ರ ಬರೀತಕ್ಕಂಥದ್ದು, ಪರೀಕ್ಷಾ ಸಿದ್ಧತೆಯನ್ನು ಕುರಿತುಕೊಂಡು ತಂದೆ ತಾಯಿಗೆ ಗೆಳೆಯ ಗೆಳತಿಗೆ ಬರೀತಕ್ಕಂಥ ಪತ್ರಗಳನ್ನು ನಾವು ಇದುವರೆಗಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಈ ದಿಸೆಯಲ್ಲಿ ತಾವು ರೂಢಿಸಿಕೊಂಡಿದ್ದಾದರೆ ತಮಗೆ ಬೇಕಾದರೆ ವ್ಯವಹಾರಿಕ ಅಥವಾ ಖಾಸಗಿ ವೈಯಕ್ತಿಕ ಬೇಕಾದರೆ ಖಾಸಗಿ ವೈಯಕ್ತಿಕ ಪತ್ರವನ್ನು 1 ಪುಟದಲ್ಲಿ ಆಗುವ ಹಾಗೆ ಬರೆದ್ರೆ 5 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಇನ್ನು ವಾಕ್ಯರಚನೆಯಲ್ಲಿ 3ನೇದು ಅಂದರೆ ಅದು ಪ್ರಬಂಧ. ಇದು 15ನೇ ಮುಖ್ಯ ಪ್ರಶ್ನೆ, ಪ್ರಶ್ನೆ ಪತ್ರಿಕೆ ಕೊನೆಯ 45ನೇ ಪ್ರಶ್ನೆಯಾಗಿದ್ದು, ಇಲ್ಲಿ ಈಗಾಗಲೇ ನಾವು ಹಿಂದಿನ ಅನೇಕ ಉದಾಹರಣೆಗಳನ್ನು ಗಮನಿಸ್ತಾ ಬಂದರೆ ಪ್ರಚಲಿತ ಘಟನೆಗಳ ಮೇಲೆ ಒಂದು ಪ್ರಬಂಧ ಇರ್ತದೆ, ಇನ್ನೊಂದು ಪಠ್ಯಪುಸ್ತಕವನ್ನು ಆಧರಿಸಿರ್ತಕ್ಕಂಥ ಪ್ರಬಂಧವನ್ನು ತಗೊಂಡು ಗಮನಿಸಬಹುದು. ಮೊನ್ನೆಯ ರಾಜ್ಯ ಮಟ್ಟದ ನಾವು ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದು. ಅಲ್ಲಿ ಬಂದಿರತಕ್ಕಂಥ 2 ಕೂಡ ಪಠ್ಯಪುಸ್ತಕ ಆಧಾರಿತವಾಗಿರ್ತಕ್ಕಂಥ ಪ್ರಬಂಧಗಳಿದ್ದಾವೆ. ಹಾಗಾಗಿ ಪೀಠಿಕೆ, ನಿರೂಪಣೆ ಮತ್ತು ಉಪಸಂಹಾರದ ರೀತಿಯಲ್ಲಿ ಆ ಪ್ರಬಂಧಗಳನ್ನು 1 ಪುಟದಲ್ಲಿ ಅಂದರೆ 10ರಿಂದ 15 ವಾಕ್ಯಗಳಲ್ಲಿ ತಾವು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡಿದರೆ ಸುಲಭವಾಗಿ ಕೂಡ ಇಲ್ಲಿಯೂ 5 ಅಂಕಗಳನ್ನು ಪಡಿಬಹುದು ಅಂತಕ್ಕಂಥದ್ದು ಇದು 1ನೇ ಭಾಗ. ಇನ್ನು 2ನೇ ಭಾಗದಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಾದರೆ ಗದ್ಯ, ಪದ್ಯ, ಪೂರಕ ಅಧ್ಯಯನ, ಅಪಠ್ಯದ ಗದ್ಯ, ಒಟ್ಟು 61 ಅಂಕಗಳು. ಇಲ್ಲಿಯೂ ಕೂಡ ಕನಿಷ್ಠ ಅಂದರೆ ಒಂದು 30 ಅಂಕಗಳನ್ನು ಪಡಿಬೋದು. ಅಂದರೆ ಉತ್ತೀರ್ಣ ಆಗಲಿಕ್ಕೆ 50 ಅಂಕಗಳನ್ನು ಪಡೀಲಿಕ್ಕೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ತಮ್ಮದು ಆಗಿರ್ತದೆ ಅಂತಕ್ಕಂಥ ಭಾವನೆ ತಮಗಿರಲಿ ಅಂತಕ್ಕಂಥದ್ದು. ಗದ್ಯ ಭಾಗ ತೆಗೆದುಕೊಂಡ್ರೆ 28 ಅಂಕಗಳು, ಪದ್ಯ ಭಾಗಕ್ಕೆ 30 ಅಂಕಗಳು, ಪೂರಕ ಅಧ್ಯಯನಕ್ಕೆ 9 ಅಂಕಗಳು, ಇನ್ನು ಅಪಠಿತ ಗದ್ಯ ಅಂತ 4 ಅಂಕ, ಒಟ್ಟು 61 ಅಂಕದ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಈ ವರ್ಷ ತಮಗೆ ಗೊತ್ತಿರೋ ಹಾಗೆ ಇಲಾಖೆ 3 ಪಾಠಗಳನ್ನು ತೆಗೆದುಹಾಕಿದ್ದೀರಿ ಅಂತ. ಮೊದಲೇ ಗದ್ಯ ಭಾಗದಲ್ಲಿ 8ನೇ ಗದ್ಯ ಆಗಿರ್ತಕ್ಕಂಥ ಸುಕುಮಾರ ಸ್ವಾಮಿ ಗದ್ಯವನ್ನು ಪರೀಕ್ಷೆ ಕೈಬಿಟ್ಟಿದೆ. ಹಾಗಾಗಿ ಆ ಪಾಠದಲ್ಲಿರುವ ಯಾವುದೇ ಪ್ರಶ್ನೆಗಳು, ಯಾವುದೇ ವ್ಯಾಕರಣಾಂಶದ ಪ್ರಶ್ನೆಗಳು ಬರುವುದಿಲ್ಲ. ಇನ್ನು 2ನೇದಾಗಿ ಪದ್ಯ ಭಾಗದಲ್ಲಿ ತಮಗೆ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪಂಪ ರಚಿತ ಕಾವ್ಯವನ್ನು ಕೂಡ ಬಿಡಲಾಗಿದೆ.
ಆ ಪದ್ಯದಲ್ಲಿಯೂ ಕೂಡ ಯಾವುದೇ ತಮಗೆ ಪ್ರಶ್ನೆಗಳು, ವ್ಯಾಕರಣಾಂಶದ ಪ್ರಶ್ನೆಗಳು ಕೂಡ ಬರುವುದಿಲ್ಲ ಅನ್ನೋದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇನ್ನು ಪೂರಕ ಅಧ್ಯಯನದಲ್ಲಿ ಮೃಗ ಮತ್ತು ಸುಂದರಿ ಅನ್ನುವ 4ನೇ ಒಂದು ಗದ್ಯ ಪಾಠವನ್ನು ಬಿಡಲಾಗಿದೆ. ಅದರಲ್ಲಿಯೂ ಕೂಡ ಯಾವುದೇ ಪ್ರಶ್ನೆಗಳು ಪರೀಕ್ಷೆಗೆ ಬರುವುದಿಲ್ಲ. ಇದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. ಗದ್ಯ ಭಾಗದಲ್ಲಿ ಯಾವುದೇ ಗದ್ಯಕ್ಕೆ ನಿರ್ದಿಷ್ಟವಾದ ಅಂಕಗಳನ್ನು ಇಲಾಖೆ ನಿರ್ದಿಷ್ಟಪಡಿಸಿಲ್ಲ ಅನ್ನೋದನ್ನು ತಾವು ಗಮನಿಸಬೇಕು. ಆದರೆ 28 ಅಂಕದ ಪ್ರಶ್ನೆಗಳು ಗದ್ಯದ ಮೇಲೆ ಇರ್ತದೆ. ಕನಿಷ್ಠ 3 ಅಂಕದ ಪ್ರಶ್ನೆಗಳಾದರೂ ಪ್ರತಿಯೊಂದು ಗದ್ಯದ ಮೇಲೆ ಇರುತ್ತದೆ ಅನ್ನೋದನ್ನು ತಾವು ಗಮನಿಸಿದರೆ ಪರೀಕ್ಷಾ ದೃಷ್ಟಿಯಿಂದ ಸುಲಭವಾಗಿ ಬರೆಯುವುದು. ಮೊದಲನೇ ಗದ್ಯವನ್ನು ತಾವು ನೋಡಿದರೆ ಯುದ್ಧ ಅಂತಕ್ಕಂಥ ಗದ್ಯ. ಸಾಮಾನ್ಯವಾಗಿ ಇಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳು, ಸಂದರ್ಭದ ಪ್ರಶ್ನೆಗಳು, 3-4 ವಾಕ್ಯದ ಪ್ರಶ್ನೆಗಳನ್ನು ಗಮನಿಸ್ತಿರ್ತೀರಾ ಅಂತಂದು. ಇನ್ನು ಶಬರಿ ಪಾಠದಲ್ಲಿ ಕೂಡ ಅದೇ ರೀತಿ ಪ್ರಬಂಧ ಮಾದರಿಯ 8-10 ವಾಕ್ಯದ ಉತ್ತರಗಳು, ಸಂದರ್ಭಗಳು ಹೆಚ್ಚು ಪ್ರಶ್ನೆ ಪತ್ರಿಕೆಯಲ್ಲಿ ಬರೋದನ್ನು ತಾವು ನೋಡಬಹುದು ಅಂತಕ್ಕಂಥದ್ದು. ಇನ್ನು ಲಂಡನ್ ನಗರ ಪಾಠದಲ್ಲಿ ಸಾಮಾನ್ಯವಾಗಿ ನಾವು ಪ್ರಶ್ನೆ ಪತ್ರಿಕೆ ನೋಡಿದರೆ ಅಲ್ಲಿ ಹೆಚ್ಚು ಆ ಪಾಠದ ಮೇಲೆ 3-4 ವಾಕ್ಯದ ಪ್ರಶ್ನೆಗಳನ್ನು ಕೇಳಿರೋದನ್ನು ಅಥವಾ ಗಮನಿಸಿರ್ತೀರಾ ಅನ್ನೋದನ್ನು ಕೂಡ ನಾನು ನೋಡಿದ್ದೀನಿ. ಇನ್ನು 4ನೇ ಗದ್ಯ ಭಾಗ್ಯಶಿಲ್ಪಿಗಳು ಅಂತ ಬಂದರೆ ಇಲ್ಲಿಯೂ ಕೂಡ ಪ್ರಬಂಧ ಮಾದರಿ ಪ್ರಶ್ನೆಗಳಿರ್ಬೋದು, 2-3 ವಾಕ್ಯ ಅಥವಾ 3-4 ವಾಕ್ಯದ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆಗಳು ಮತ್ತು ಸಂದರ್ಭದ ಪ್ರಶ್ನೆಗಳು ಯಥೇಚ್ಛವಾಗಿ ಬಂದಿರೋದನ್ನು ತಾವು ಕಾಣ್ತಿದ್ದೀರಿ. ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ 3-4 ವಾಕ್ಯದ ಪ್ರಶ್ನೆಗಳು, ಸಂದರ್ಭದ ಪ್ರಶ್ನೆಗಳು, ವ್ಯಾಘ್ರಗೀತೆ ಪ್ರಶ್ನೆಯಲ್ಲಿ ಕೂಡ 3-4 ವಾಕ್ಯದ ಪ್ರಶ್ನೆಗಳು, ಸಂದರ್ಭದ ಪ್ರಶ್ನೆಗಳನ್ನು ತಾವು ಕಾಣ್ತಾ ಇದ್ದೀರಾ. ಋಕ್ಸಾಕ್ಷಿ ಪಾಠದಲ್ಲಿ ಸಾಮಾನ್ಯವಾಗಿ ಸಂದರ್ಭದ ಪ್ರಶ್ನೆಗಳು ಮತ್ತು 3-4 ವಾಕ್ಯದ ಪ್ರಶ್ನೆಗಳು ಹೆಚ್ಚು ಬಂದಿರೋದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ತೀರಾ. ಇನ್ನು ಗದ್ಯ ಭಾಗದ ಮೇಲೆ ಒಬ್ಬ ಕವಿ ಪರಿಚಯ ಇರ್ತದೆ. ಪದ್ಯ ಭಾಗದಲ್ಲಿ ಕೂಡ ಅದೇ ರೀತಿ ಒಂದು ಕವಿ ಪರಿಚಯವನ್ನು ಕೂಡ ಕೇಳಲಾಗ್ತದೆ ಅಂತಕ್ಕಂಥದ್ದು. ಇವುಗಳನ್ನು ಪಠ್ಯಪುಸ್ತಕ ಆಧಾರಿತವಾಗಿ ಈ ವರ್ಷ ಪ್ರಶ್ನೆಗಳು ಬರೋದರಿಂದ ಈ ಮೊದಲು ಪುಸ್ತಕದ ಒಳಗಿನ ಪ್ರಶ್ನೆಗಳು ಬರ್ತಕ್ಕಂಥದ್ದಿತ್ತು. ಈ ವರ್ಷ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಅಲ್ಲಿ ಪಠ್ಯದ ಅಭ್ಯಾಸದ ಹಿಂದಿರುವ ಪ್ರಶ್ನೆಗಳನ್ನು ಕೇಳೋದ್ರಿಂದ ಸುಲಭವಾಗಿ ತಾವು ಉತ್ತರಿಸಬಹುದು ಅಂತಕ್ಕಂತಹ ಧೈರ್ಯ ತಮಗಿರಲಿ ಅನ್ನೋದನ್ನು ಈಗ ಹೇಳಿಕೆ ಇಚ್ಛೆ ಪಡ್ತೀನಿ. ಪದ್ಯ ಭಾಗಕ್ಕೆ ಬಂದರೆ 30 ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಪದ್ಯಕ್ಕೆ ಮೀಸಲಾಗಿಟ್ಟಿರುವ ಅಂಕ 30. ಇಲ್ಲಿಯೂ ಕೂಡ ಕನಿಷ್ಠ 3ರಿಂದ ಗರಿಷ್ಠ 5-6 ಅಂಕದವರೆಗೂ ಆ ಪದ್ಯ ಪಾಠಕ್ಕೆ ಅಂಕಗಳನ್ನು ಮೀಸಲಾಗಿಡಿದೆ. ಯಾವುದೇ ಒಂದು ಪಾಠಕ್ಕೆ ಇಷ್ಟೇ ಅಂಕಗಳನ್ನು ಅಂತಂದು ಇಲಾಖೆ ನಿರ್ದಿಷ್ಟಪಡಿಸಿಲ್ಲ ಅನ್ನೋದನ್ನು ಮತ್ತೊಮ್ಮೆ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿಗೆ ಕಂಠಪಾಠದ ಪದ್ಯಗಳು ಪದ್ಯ ಭಾಗದಲ್ಲಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ನೋಡಿದಾಗ ಸುಲಭವಾಗಿ ಅಲ್ಲಿ ಹೊಸಗನ್ನಡ ಪದ್ಯಗಳನ್ನು ಬಂದಿರೋದನ್ನು ನಾವು ಕಾಣ್ತಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಕನಿಷ್ಠ 2 ನುಡಿಯಲ್ಲಿ 1 ನುಡಿಯನ್ನಾದರೂ ತಾವು ಕಂಠಪಾಠ ಮಾಡಿಕೊಂಡು ರೂಢಿಗತ ಮಾಡಿಕೊಂಡ್ರೆ ಸುಲಭವಾಗಿ 4 ಅಂಕಗಳನ್ನು ಗಳಿಸಬಹುದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಮೊದಲನೇ ಪದ್ಯ ಆಗಿರ್ತಕ್ಕಂಥ ಸಂಕಲ್ಪಗೀತೆ ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಇಲ್ಲಿ ಸಾರಾಂಶದ ಪ್ರಶ್ನೆಗಳು, ಪದ್ಯಪೂರ್ಣದ ಪ್ರಶ್ನೆಗಳು, ಸಂದರ್ಭದ ಪ್ರಶ್ನೆಗಳು ತಾವು ಹೆಚ್ಚು ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿದರೆ ಕಾಣಲಿಕ್ಕೆ ಸಿಗ್ತದೆ ಅನ್ನೋದು. ಅದೇ ರೀತಿ 2ನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದರ ಅಲ್ಲಿಯೂ ಕೂಡ ಇದೇ ರೀತಿಯ ಸಾರಾಂಶ, ಪದ್ಯಪೂರ್ಣ, ಸಂದರ್ಭದ ಪ್ರಶ್ನೆಗಳನ್ನೇ ಹೆಚ್ಚು ನಾವು ಅಲ್ಲಿ ಕಾಣ್ತಾ ಇದ್ದೀವಿ. 3ನೇ ಪದ್ಯವಾಗಿರುವ ಹಲಗಲಿ ಬೇಡರಲ್ಲಿ ಸಾಮಾನ್ಯವಾಗಿ 3-4 ವಾಕ್ಯ ಸಂದರ್ಭದ ರೀತಿಯ ಪ್ರಶ್ನೆಗಳು ಹೆಚ್ಚು ಬಂದಿರೋದನ್ನು ತಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು. ಇನ್ನು 4ನೇ ಪದ್ಯ ಕೌರವೇಂದ್ರ ಕೊಂದಿನಲ್ಲಿ ಸಾಮಾನ್ಯವಾಗಿ ಪ್ರಬಂಧ ಮಾದರಿ 8-10 ವಾಕ್ಯದ ಉತ್ತರಗಳು, 3-4 ವಾಕ್ಯದ ವಾಕ್ಯಗಳು ಪ್ರಶ್ನೆಗಳನ್ನು ತಾವು ಹೆಚ್ಚು ಗಮನಿಸಬಹುದು ಮತ್ತು ಸಂದರ್ಭದ ಪ್ರಶ್ನೆಗಳು. 5ನೇ ಪದ್ಯವಾಗಿರ್ತಕ್ಕಂತಹ ಹಸಿರು ಪದ್ಯದಲ್ಲೂ ಕೂಡ ಅಷ್ಟೇ 3-4 ವಾಕ್ಯ ಸಂದರ್ಭ ರೀತಿಯ ಪ್ರಶ್ನೆಗಳನ್ನು ಹೆಚ್ಚು ಕಾಣಲಿಕ್ಕೆ ಸಿಗ್ತದೆ ಅಂತ. ಇನ್ನು 6ನೇ ಪದ್ಯವಾಗಿರ್ತಕ್ಕಂತಹ ಚಲಮನೆ ಮೆರಮಲ್ಲಿ ಕೂಡ ಸಂದರ್ಭದ ಪ್ರಶ್ನೆಗಳು ಮತ್ತು 3-4 ವಾಕ್ಯದ ಪ್ರಶ್ನೆಗಳನ್ನು ಹೆಚ್ಚು ತಾವು ಗಮನಿಸಬಹುದು ಅಂತಕ್ಕಂಥದ್ದು. ಇನ್ನು 7ನೇ ಪದ್ಯವಾಗಿರ್ತಕ್ಕಂತಹ ವೀರಲವದಲ್ಲಿಯೂ ಕೂಡ ಸಂದರ್ಭ ಮತ್ತು 3-4 ವಾಕ್ಯದ ಪ್ರಶ್ನೆಗಳು ಹೆಚ್ಚು ಬಂದಿರೋದನ್ನು ತಾವು ಗಮನಿಸಬಹುದು ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ನೋದನ್ನು. ಇಲ್ಲಿಯೂ ಕೂಡ ಒಬ್ಬ ಕವಿ ಪರಿಚಯವನ್ನು ಕೇಳಾಗ್ತದೆ. ಹಳೆಗನ್ನಡದ ಕವಿ ಪರಿಚಯಗಳಿಗೆ ಹೆಚ್ಚು ಗಮನ ಹರಿಸೋದು ತಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಕೆಲವರಿಗೆ ಕವಿ ಪರಿಚಯ ಬರೆಯೋದು ಹೇಗೆ ಅಂತಕ್ಕಂಥದ್ದು ಇರ್ತದೆ. 3 ವಾಕ್ಯ ಬರೆದ್ಬಿಟ್ರೆ 3 ಅಂಕಗಳು ಸುಲಭವಾಗಿ ಸಿಕ್ಬಿಡ್ತದೆ. ಉದಾಹರಣೆಯಾಗಿ ಮೊನ್ನೆ ಬಂದಂತಹ ರಾಜ್ಯ ಮಟ್ಟದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಕವಿ ಪರಿಚಯವನ್ನು ನಾನು ನಿಮಗೆ ವಿವರಿಸಿ ಹೇಳೋದಾದರೆ ಲಕ್ಷ್ಮೀಶ ಕವಿ ಬಗ್ಗೆ ಕೇಳಿದ್ರಲ್ಲಿ. ನಡುಗನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ಕವಿ ಲಕ್ಷ್ಮೀಶನು ಕ್ರಿಸ್ತಶಕ ಸುಮಾರು 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು. ಇವನಿಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳೂ ಇದ್ದವು. ಈತನು ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾನೆ. ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ವಿಚೂತವನ ಚೈತ್ರ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ. ಈ ರೀತಿಯಾಗಿ ಪೂರ್ಣ ವಾಕ್ಯದಲ್ಲಿ ಬರೆದರೆ ತಮಗೆ 3 ಅಂಕಗಳನ್ನು ಪಡಿಬೋದು. ಹೊಸಗನ್ನಡ ಕವಿಗಳಿದ್ದರೆ ಪ್ರಶಸ್ತಿಗಳನ್ನು ಬರೀಬೇಕು, ಹಳೆಗನ್ನಡ ಕವಿಗಳಿದ್ದರೆ ಬಿರುದುಗಳನ್ನು ಬರೀತಕ್ಕಂಥದ್ದನ್ನು ರೂಢಿ ಮಾಡಿಕೊಂಡ್ರೆ ತಾವು ಸುಲಭವಾಗಿ 3 ಅಂಕಗಳನ್ನು ಗಳಿಸ್ಬೋದು. ಮತ್ತು ಕವಿ ಪರಿಚಯ ಬರೆಯುವಾಗ ಆ ಪಾಠದ ಆಕರ ಕೃತಿಯನ್ನು ನೆನಪಿನಲ್ಲಿ ಇಟ್ಕೊಂಡು ತಾವು ಅಧ್ಯಯನ ಮಾಡೋದ್ರಿಂದ ಕವಿ ಪರಿಚಯದಲ್ಲಿ 12 ಅಂಕಗಳನ್ನು ಕೂಡ ಪಡಿಬೋದು.
ಹೇಗೆ ಅಂದರೆ ಸಂದರ್ಭದ ಆಯ್ಕೆಗಳನ್ನು ಬರಿಬೇಕಾದಾಗ ಆ ಆಯ್ಕೆ ಕೂಡ ಏನಾಗ್ತದಂದರೆ ಅಲ್ಲಿ ಒಂದು ಅಂಕಗಳನ್ನು ಸುಲಭವಾಗಿ ಕವಿ ಪರಿಚಯದಿಂದ ಪಡೀಲಿಕ್ಕೆ ಅನುಕೂಲ ಆಗ್ತದೆ. 6 ಸಂದರ್ಭಗಳು ಬರ್ತಾವೆ. ಆ 6 ಸಂದರ್ಭದ ಆಯ್ಕೆಗೆ 6 ಅಂಕಗಳು ಕೂಡ ಅಲ್ಲಿ ಪಡಿಬಹುದು. ಹಾಗಾಗಿ ಎಲ್ಲ ಕವಿ ಪರಿಚಯಗಳನ್ನು ತಾವು ರೂಢಿ ಮಾಡಿಕೊಂಡ್ರೆ ಇಲ್ಲಿ 12 ಅಂಕಗಳನ್ನು ಸುಲಭವಾಗಿ ಪಡೆಯುವ ಸಾಧ್ಯತೆ ಇರ್ತದೆ. ಕವಿ ಪರಿಚಯದಲ್ಲಿ ಒಟ್ಟು 6 ಅಂಕಗಳು, ಸಂದರ್ಭದ ಆಯ್ಕೆಗಳಲ್ಲಿ 6 ಅಂಕಗಳು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಕ್ಕಂಥದ್ದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸಂದರ್ಭಗಳನ್ನು ಬರೆಯೋದು ಹೇಗೆ ಗೊಂದಲ ಇದೆ. ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, ಜೀವ ಸತ್ತು ಹೋಗುವುದು ಗೊತ್ತ ಅಂತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭ ಕೊಟ್ಟ ತಕ್ಷಣ ನಾವು ಬರೀಬೇಕಾಗಿದ್ದು ಮೊದಲ ಆಯ್ಕೆ. ಇದಕ್ಕೆ ಒಂದು ಅಂಕ ಇರುತ್ತೆ ಪರೀಕ್ಷೆಯಲ್ಲಿ. ಈ ವಾಕ್ಯವನ್ನು ಡಾಕ್ಟರ್ BS ಗದ್ಗಿಮಠ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡೂರು ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಇಷ್ಟು ಬರೆದ್ರೆ ಒಂದು ಅಂಕ. ಸಂದರ್ಭ ಸ್ವಲ್ಪ ವಿವರಣೆಯನ್ನು ಕೊಟ್ಟು ಅದನ್ನು ವ್ಯಾಖ್ಯಾನಿಸಬೇಕು. ಸಂದರ್ಭ ಏನು? ಬ್ರಿಟಿಷರ ಆಜ್ಞೆಯನ್ನು ಹೊರಡಿಸಿ ಜನರಿಂದ ಆಯುಧಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಹಲಗಲಿಯ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಮೊದಲಾದ ವೀರರು ಬದುಕಿಗೆ ಆಸರೆಯಾಗಿರುವ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ಅವುಗಳನ್ನು ನೀಡಿದರೆ ತಾವು ಸತ್ತಂತೆ ಎಂದು ಹೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇಷ್ಟು ಬರೆದ್ರೆ ಒಂದು ಅಂಕ. ನಂತರ ಸ್ವಾರಸ್ಯವನ್ನು ಬರೀಬೇಕು. ಸ್ವಾರಸ್ಯ ಏನು? ಲಾವಣಿಕಾರನ ಈ ಮಾತಿನಲ್ಲಿ ಹಲಗಲಿಯ ಬೇಡರು ಆಯುಧಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದುದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುದು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ ಎಂಬುದನ್ನು ಗಮನಿಸಬೇಕು. ಈ ರೀತಿಯಾಗಿ ಸಂದರ್ಭಗಳನ್ನು ತಾವು ಬರೆಯೋದ್ರಿಂದ ಸುಲಭವಾಗಿ ಇಲ್ಲಿಯೂ ಕೂಡ 3 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ಇನ್ನು ಪೂರಕ ಅಧ್ಯಯನ, ಪಠ್ಯ ಪೂರಕ ಅಧ್ಯಯನದ ಮೇಲೆ 9 ಅಂಕ ನಿಗದಿಪಡಿಸಲಾಗಿದ್ದು, ಇಲ್ಲಿಯೂ ಕೂಡ ಯಾವುದೇ ಪೂರಕ ಅಧ್ಯಯನಕ್ಕೆ ನಿರ್ದಿಷ್ಟ ಅಂಕಗಳನ್ನು ಇಲಾಖೆ ಗೊತ್ತುಪಡಿಸಿಲ್ಲ. ಆದರೆ ಪ್ರತಿಯೊಂದು ಪೂರಕ ಅಧ್ಯಯನದ ಮೇಲೆ 2 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಅದನ್ನು ತಾವು ಗಮನಿಸಬೇಕು. ಯಾಕೆಂದರೆ 5 ಪೂರಕ ಅಧ್ಯಯನದಲ್ಲಿ 1 ಪೂರಕ ಅಧ್ಯಯನ ಇಲಾಖೆಗಾಗಲೇ ಬಿಡಲಾಗಿದೆ. ಅದೊಂದನ್ನು ಬಿಟ್ಟರೆ ಇನ್ನು ಉಳಿದಿರೋದು 4. ಹಾಗಾಗಿ ಪ್ರತಿಯೊಂದರ ಮೇಲೆ ಕೂಡ 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ಅಲ್ಲಿ ಅಭ್ಯಾಸದಲ್ಲಿ ಬಂದಿರೋ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಹೆಚ್ಚು ಗಮನ ಹರಿಸಬೇಕು. ಜೊತೆಗೆ ಯಾವುದಾದ್ರೂ ಪೂರಕ ಅಧ್ಯಯನದ ಮೇಲೆ 1 ವಾಕ್ಯದ ಪ್ರಶ್ನೆಗಳು ಬರುತ್ತವೆ. ಇಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಸಾರಿ ಒಳಗಿನ ಪ್ರಶ್ನೆಗಳು ಕೂಡ ಬರುವ ಸಾಧ್ಯತೆ ಇದೆ. ಗದ್ಯ ಪದ್ಯದಲ್ಲಿ ಅಭ್ಯಾಸದ ಪ್ರಶ್ನೆಗಳು ಹೆಚ್ಚು ಬಂದರೆ ಇಲ್ಲಿ 1 ಅಂಕದಲ್ಲಿ ಮಾತ್ರ ಒಳಗಿನ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಸಮಗ್ರ ಅಧ್ಯಯನ ವಿದ್ಯಾರ್ಥಿಗಳು ಮಾಡಿಕೊಂಡ್ರೆ ಪೂರಕ ಅಧ್ಯಯನದಲ್ಲಿನ 9 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬೋದು. 43ನೇ ಪ್ರಶ್ನೆ ಅಪಠಿತ ಗದ್ಯ ಅಂತ 4 ಅಂಕದ ಪ್ರಶ್ನೆ. 2 ಅಂಕದ 2 ಪ್ರಶ್ನೆಗಳು ಕೇಳಿ ಅದು 4 ಅಂಕದ ಒಂದೇ ಪ್ರಶ್ನೆ ಅಂತಂದು ನಿರ್ಧರಿಸ್ತಾರೆ. ಅನ್ಸೀನ್ ಪ್ಯಾಸೇಜ್, ತಮಗೆ ಗೊತ್ತಿರದೇ ಇರತಕ್ಕಂಥ ಯಾವುದೋ ಒಂದು ಪ್ಯಾರಾಗ್ರಾಫ್ ಗದ್ಯವನ್ನು ಕೊಟ್ಬಿಟ್ಟು ಅಲ್ಲೇ 2 ಅಂಕದ 2 ಪ್ರಶ್ನೆಯನ್ನು ಕೊಡ್ತಾರೆ. ಅಲ್ಲೇ ಪ್ಯಾರಾಗ್ರಾಫನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅದರಲ್ಲೇ ಉತ್ತರ ಇರ್ತದೆ. ಅವುಗಳನ್ನು ನೋಡ್ಕೊಂಡು ಬರೆದುಬಿಟ್ಟರೆ ಸುಲಭವಾಗಿ 4 ಅಂಕಗಳನ್ನು ಕೂಡ ತಾವು ಪಡೆದುಕೊಳ್ಬಹುದು ಅಂತ. ಒಟ್ಟಾರೆ 15 ಮುಖ್ಯ ಪ್ರಶ್ನೆಗಳು, 45 ಉಪಪ್ರಶ್ನೆಗಳಿಗೆ ವಿದ್ಯಾರ್ಥಿ ಸ್ನೇಹಿಯಾಗಿರ್ತಕ್ಕಂಥ ಪ್ರಶ್ನೆಗಳೇ ಹೆಚ್ಚು ಬರೋದರಿಂದ ತಾವು ಅವುಗಳನ್ನು ಪ್ರತಿನಿತ್ಯ ರೂಢಿಸಿಕೊಂಡ್ರೆ ಕನ್ನಡದಲ್ಲಿ 100ಕ್ಕೆ 100 ಪೂರ್ಣಾಂಕಗಳನ್ನು ಗಳಿಸಬಹುದು. ಅನುತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳು ಕನಿಷ್ಠ ಅಂದರೂ 50 ಅಂಕಗಳನ್ನು ಪಡಿತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಬಹುದು. ನನ್ನ ಹೆಸರು ನಿರಂಜನ್ ಗುಡಿ ಅಂತ. ಪ್ರತಿನಿತ್ಯ ನಾನು ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೆ 9844793067ರಲ್ಲಿ ನಾನು ಸಿಗ್ತೀನಿ. ತಮಗೆ ಏನಾದರೂ ಕ್ಲಿಷ್ಟತೆ ಇದ್ದರೆ ಅವುಗಳನ್ನು ನನ್ನ ಬಳಿ ಕೇಳಿ ಪರಿಹರಿಸ್ಕೊಳ್ಬೋದು. ವಿದ್ಯಾರ್ಥಿಗಳು ಗಮನಿಸಬೇಕು. ಆದರೆ ನಿಮಗೆ ಯಾವುದು ಕ್ಲಿಷ್ಟಾಂಶ ಇದು ನನಗೆ ಅರ್ಥ ಆಗ್ತಿಲ್ಲ, ಉತ್ತರ ಬರೆಯೋದು ಹೇಗೆ ಅಂತ ನಾನು ಕೇಳಿದರೆ ಅವುಗಳನ್ನು ನಾನು ಪರಿಹರಿಸಬಲ್ಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೆ. ಈಗಾಗಲೇ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವಭಾವಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆ ಆತ್ಮಸ್ಥೈರ್ಯ ಬಂದಿದೆ ಎಂಬುದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. SSLC ಪರೀಕ್ಷೆಯನ್ನು ಬರಲಿಕ್ಕೆ ಸನ್ನದ್ಧರಾಗ್ತಕ್ಕಂತಹ ಎಲ್ಲ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ ಇದ್ದೀನಿ.